Yes, good morning students. ನಾವು ಈಗಾಗಲೇ ಪ್ರಥಮ ಪಿಯುಸಿಯಲ್ಲಿ ಬರುವಂತಹ ಪಠ್ಯಪುಸ್ತಕದ ಹೆಸರು ಸಮಾಜಶಾಸ್ತ್ರ ಪರಿಚಯ. ಇದರಲ್ಲಿ ನಾವು ಈಗಾಗಲೇ ಎರಡು ಪ್ರಮುಖವಾದಂತಹ ಅಧ್ಯಾಯಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಿದ್ದೀವಿ. ಮುಂದಿನ ಹೊಸ ಅಧ್ಯಾಯದ ಕಡೆಗೆ ಹೋಗ್ತಾ ಇದ್ವಿ. ಅದು ಯಾವುದು ಅಂತ ಹೇಳಿದ್ರೆ ಯೂನಿಟ್ 3 ಸೋಷಿಯಲ್ ಪ್ರಾಸೆಸ್ ಅಂದರೆ ಕನ್ನಡದಾಗ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೀತಾರೆ. ಸರಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಪ್ರಥಮ ಪಿಯುಸಿ ಒಳಗೆ ಸಮಾಜಶಾಸ್ತ್ರದ ಪ್ರಾಥಮಿಕ ಪರಿಚಯವನ್ನು ಮಾತ್ರ ಮಾಡ್ಕೊಳ್ತೀರಿ. ಈಗಾಗಲೇ ಮೊದಲನೇ ಅಧ್ಯಾಯದೊಳಗೆ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಅದರ ಒಂದು ಸ್ವರೂಪ ಮತ್ತು ಲಕ್ಷಣಗಳು, ಒಂದು ವಿಜ್ಞಾನವಾಗಿ ಸಮಾಜಶಾಸ್ತ್ರದ ಮುಖ್ಯ ಕಾರಣಾಂಕ ಅಂಶಗಳು, ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞರು ನೀಡಿದಂಥ ಕೊಡುಗೆಗಳು. ಅದೇ ರೀತಿ ಎರಡನೇ ಅಧ್ಯಾಯದೊಳಗೆ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖವಾದಂತಹ 6 ಮೂಲಭೂತ ಪರಿಕಲ್ಪನೆಗಳ ಬಗೆಗೆ ಮಾಹಿತಿಯನ್ನು ಮಾಡಿಕೊಂಡಿದ್ದೇವೆ. ನಾವು ಹೊಸ ಅಧ್ಯಾಯ ಇದರಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಸಾಮಾಜಿಕ ಪ್ರಕ್ರಿಯೆ ಅಂದರೇನು, ಅದೇ ರೀತಿ ಸಾಮಾಜಿಕ ಅಂತರ್ಕ್ರಿಯೆ ಅಂದರೇನು, ಅದರ ಅರ್ಥ, ವ್ಯಾಖ್ಯಾನ, ಸಾಮಾಜಿಕ ಅಂತರ್ಕ್ರಿಯೆಯ ಮುಖ್ಯಾಂಶಗಳು, ಅದರಲ್ಲಿ ಬರುವಂಥ ಉಪಪ್ರಕಾರಗಳು, ಅದೇ ರೀತಿ ಸಾಮಾಜಿಕ ಪ್ರಕ್ರಿಯೆಯ ಅರ್ಥ, ವ್ಯಾಖ್ಯೆ, ಅದರ ಸ್ವರೂಪ ಮತ್ತು ಲಕ್ಷಣಗಳು, ಜೊತೆಗೆ ಸಾಮಾಜಿಕ ಅಂತರ್ಕ್ರಿಯೆಯ ವಿಧಗಳು ಅಥವಾ ಪ್ರಕಾರಗಳು ಆಗಿರುವಂತಹ ಪ್ರಮುಖವಾದಂಥ 5 ಪ್ರಕಾರಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅಂದರೆ ಸಾಮಾಜಿಕ ಅಂತರ್ಕ್ರಿಯೆಯು ಏರ್ಪಡುವಂತಹ ವಿಶಿಷ್ಟವಾದಂಥ ವಿಧಾನಗಳನ್ನೇ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ನಾವು ಕರಿತೀವಿ. ಯಾರ ಪ್ರಕಾರ? ಪಾರ್ಕ್ ಮತ್ತು ಬಗ್ಗೆಸ್ರ ಪ್ರಕಾರ. ಸಾಮಾಜಿಕ ಅಂತರ್ಕ್ರಿಯೆಯು ಮುಖ್ಯವಾಗಿ 5 ರೂಪಗಳಲ್ಲಿ ಕಂಡುಬರ್ತದೆ ಅಂತ ಅವರು ಅಭಿಪ್ರಾಯಪಡ್ತಾರೆ. ಹಾಗಾಗಿ ಆ 5 ರೂಪಗಳು ಯಾವಂದರೆ ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ ಮತ್ತು ಸ್ವಾಂಗೀಕರಣ. ಇವುಗಳನ್ನೇ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೆಯಲಾಗ್ತದೆ. ಇವುಗಳ ಬಗೆಗೆ ನಾವು ವಿವರವಾದ ಮಾಹಿತಿಯನ್ನು ಈ ಅಧ್ಯಾಯದೊಳಗೆ ನಾವು ಮಾಡಿಕೊಡ್ತೇವೆ. ಮೊದಲನೇದಾಗಿ ಸಾಮಾಜಿಕ ಪ್ರಕ್ರಿಯೆಗಳು. ಈ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮೊದಲೊಳಗೆ ನಾವು ಮೊದಲನೇದಾಗಿ ನೋಡುವಂಥದ್ದಾದರೆ, ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಅನೇಕ ವ್ಯಕ್ತಿಗಳು ಪರಸ್ಪರ ಒಡನಾಟದಲ್ಲಿ ತೊಡಗಿದಾಗ ಆವಾಗ ಒಂದು ಸಮೂಹ ಅಥವಾ ಸಮಾಜ ಅಂತಕ್ಕಂಥ ಒಂದು ವ್ಯವಸ್ಥೆ ಏರ್ಪಡ್ತದೆ ಅಂಥೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ವ್ಯಕ್ತಿಗಳು ಇದ್ದ ಮಾತ್ರಕ್ಕೆ ಅಥವಾ ಜನರು ಇದ್ದ ಮಾತ್ರಕ್ಕೆ ಸಮೂಹ ಅಥವಾ ಸಮಾಜ ಅಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಾಗುವುದು. ಹಾಗಾದರೆ ಪರಸ್ಪರ ವ್ಯಕ್ತಿಗಳು ಒಡನಾಟದಲ್ಲಿ ತೊಡಗಿ, ಅಂದರೆ ಅದು ಯಾವುದೇ ಸ್ವರೂಪದಲ್ಲಿರ್ಬೋದು, ಸಹಕಾರ ರೂಪದಲ್ಲಿ ಅಥವಾ ಸ್ಪರ್ಧೆ ರೂಪದಲ್ಲಿ, ಹೊಂದಾಣಿಕೆ ರೂಪದಲ್ಲಿ, ಇಲ್ಲವೇ ಸ್ವಾಂಗೀಕರಣ ರೂಪದಲ್ಲಿ, ಹೀಗೆ ಯಾವುದೇ ಸ್ವರೂಪದಲ್ಲಿ ವ್ಯಕ್ತಿಗಳು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಪ್ರಭಾವ ಬೀರ್ತಾ ಇದ್ದರೆ, ಆ ಪ್ರಭಾವಕ್ಕೆ ಒಳಗಾದರೆ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಎನ್ನುವಂಥದ್ದು ಏರ್ಪಡ್ತದೆ. ಹಾಗಾದರೆ ಸಾಮಾಜಿಕ ಅಂತರ್ಕ್ರಿಯೆ ಎನ್ನುವಂಥದ್ದು ಸಮೂಹ ಅಥವಾ ಸಮಾಜ ಜೀವನದ ಒಂದು ಜೀವಂತಿಕೆಯ ಲಕ್ಷಣ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಲೇ ಹೇಳಿದಂತೆ ಕೇವಲ ವ್ಯಕ್ತಿಗಳು ಇದ್ದ ಮಾತ್ರಕ್ಕೆ ಸಮೂಹ ಅಥವಾ ಸಮಾಜ ಅನ್ನುವಂಥದ್ದು ನಿರ್ಮಾಣ ಆಗಲಾರದು. ಹಾಗಾದ್ರೆ ಅಲ್ಲಿ ಏನು ಬೇಕಾಗ್ತದೆ? ವ್ಯಕ್ತಿಗಳು ಪರಸ್ಪರ ಚರ್ಚೆಯಲ್ಲಿ ತೊಡಗಬೇಕಾಗ್ತದೆ, ಸಹಕಾರದಿಂದ ಕೂಡಿ ದುಡಿಯುವಂಥ ರೂಪದಲ್ಲಿ ಅಲ್ಲೇ ಅಂತರ್ಕ್ರಿಯೆ ಏರ್ಪಡಬೇಕಾಗ್ತದೆ, ಇಲ್ಲವೇ ಪೈಪೋಟಿಯ ರೂಪದಲ್ಲಿ, ಇಲ್ಲವೇ ಪೈಪೋಟಿ ನಂತರ ಸಂಘರ್ಷ, ಜಗಳ ಮಾಡುವಂಥ ರೂಪದೊಳಗೆ, ಇಲ್ಲವೇ ಜಗಳವನ್ನು ಕೈಬಿಟ್ಟು ಪರಸ್ಪರ ಹೊಂದಾಣಿಕೆ ಮೂಲಕ ಜೀವನ ಕಳೀತಾ ಇರ್ಬೋದು. ಹೀಗೆ ಯಾವುದೇ ಸ್ವರೂಪದಲ್ಲಿ ಚಟುವಟಿಕೆಯಲ್ಲಿ ವ್ಯಕ್ತಿಗಳು ತೊಡಗಿದಾಗ ಮಾತ್ರ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಅಂತರ್ಕ್ರಿಯೆಯ ಮೂಲಕ ಸಮೂಹ ಅಥವಾ ಸಮಾಜ ಅಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಹಾಗಾಗಿ ಸಮೂಹ ಅಥವಾ ಸಮಾಜ ಅಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಬೇಕೇ ಬೇಕು. ಹಾಗಾದರೆ ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಎದುರಾಗ್ತದೆ. ವಾಟ್ ಈಸ್ ಸೋಷಿಯಲ್ ಇಂಟರಾಕ್ಷನ್? ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಏನು? ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಹೇಳಿದರೆ ನಾವಿಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಸಾಮಾಜಿಕ ಅಂತರ್ಕ್ರಿಯೆ ಅಂದ ತಕ್ಷಣ ಇಲ್ಲಿ ಒಬ್ಬ ವ್ಯಕ್ತಿ ಕ್ರಿಯೆಯಲ್ಲಿ ತೊಡಗಿದಾಗ ಆತನ ಕ್ರಿಯೆಗೆ ಪ್ರತಿಸ್ಪಂದನೆ ಅಥವಾ ಪ್ರತಿಕ್ರಿಯೆ ತೋರುವುದನ್ನೇ
ಭಾಷೆಯಲ್ಲಿ ಏನಂತ ಕರಿತೀವಿ? ಸಾಮಾಜಿಕ ಅಂತಃಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಬರೀ ಕ್ರಿಯೆ ಇದ್ರೆ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡಲಾರದು. ಹಾಗಾಗಿ ಇಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ವ್ಯಕ್ತವಾದಾಗ ಮಾತ್ರ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಆ ಮೂಲಕ ವ್ಯಕ್ತಿಗಳು ಹತ್ತಿರ ಬರಲಿಕ್ಕೆ ಸಾಧ್ಯತೆ ಇದೆ, ಅವರು ಒಂದು ಸಮೂಹವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಇಡೀ ಸಮಾಜ ಅಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಡೀ ಸಮಾಜ ಅಂತಕ್ಕಂಥ ವ್ಯವಸ್ಥೆ ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥ ಒಂದು ಅಡಿಗಲ್ ಮೇಲೆ ನಿಂತ್ಕೊಂಡಿದೆ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗಲ್ಲ. ಇಡೀ ಆಧಾರ ಸ್ತಂಭ ಯಾವುದಂದ್ರೆ, ಇಡೀ ಸಮಾಜ ಮತ್ತು ಸಮೂಹದ ಆಧಾರ ಸ್ತಂಭ ಯಾವುದಂದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಅಂತಲೇ ಹೇಳಲೇಬೇಕಾಗ್ತದೆ. ಹಾಗಾದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಅಂದ್ರೆ ಏನು? ಅನೇಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ಅಂತ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪ್ರಮುಖವಾದ ವ್ಯಾಖ್ಯಾನಗಳನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದು NP ಗೀಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಈ ಸಾಮಾಜಿಕ ಅಂತರ್ಕ್ರಿಯೆಯ ಕುರಿತು ಹಿಂಗೆ ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾನೆ. NP ಗೀಸ್ ಅವರ ಪ್ರಕಾರ ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರ ಮೇಲೊಬ್ಬರು ಪ್ರಭಾವ ಬೀರುವುದನ್ನೇ ಸಾಮಾಜಿಕ ಅಂತಃಕ್ರಿಯೆ ಅಂತ ಬಿಟ್ಟು NP ಗೀಸ್ ಅವರು ಕರೀತಾ ಇದ್ದಾರೆ. ಅಂದ್ರೆ ಇವ್ರ ಪ್ರಕಾರ ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅಂದ್ರೆ ಏನು? ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ. ಅಂದ್ರೆ ಇಲ್ಲಿ ಪ್ರಚೋದನೆ ಇರ್ಬೋದು, ಇಲ್ಲವೇ ಪ್ರತಿಕ್ರಿಯೆನೂ ಇರ್ಬೋದು. ಇಂತಹ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರ ಮೇಲೊಬ್ಬರು ಅಂದ್ರೆ ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವುದನ್ನೇ ಅಥವಾ ಪ್ರಭಾವಕ್ಕೆ ಒಳಗಾಗುವುದನ್ನೇ ಅವ್ರು ಏನಂತ ಕರಿತಾ ಇದ್ದಾರೆ? ಸಾಮಾಜಿಕ ಅಂತರ್ಕ್ರಿಯೆ ಅಂತ ಬಿಟ್ಟು ಕರೀತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಂತರ್ಕ್ರಿಯೆ ಹೇಗೆ ಏರ್ಪಡ್ತದೆ ಅಂದ್ರೆ ಒಬ್ಬರ ಮೇಲೊಬ್ಬರು ಪ್ರಭಾವ ಬೀರುವಂತ ಆಗ್ಬೇಕು. ಒಬ್ಬರ ಕ್ರಿಯೆಗೆ ಮತ್ತೊಬ್ಬರು ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕು, ಇಲ್ಲವೇ ಪ್ರಭಾವಕ್ಕೆ ಒಳಗಾಗಬೇಕು. ಅಂದಾಗ ಮಾತ್ರ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅನ್ನೋದು ಕಾಣಿಸ್ಕೊಳ್ತದೆ. ಬರೀ ಕ್ರಿಯೆ ಇದ್ದು ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಅದು ಸಾಮಾಜಿಕ ಅಂತರ್ಕ್ರಿಯೆ ಅನಿಸ್ಕೊಳ್ಳುವುದಿಲ್ಲ, ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುವುದಿಲ್ಲ. ಹಾಗಾಗಿ ಒಂದು ಪ್ರಕ್ರಿಯೆಗೆ ಪ್ರತಿಕ್ರಿಯೆ ತೋರುವುದನ್ನೇ ನಾವು ಸಮಾಜಶಾಸ್ತ್ರದಲ್ಲಿ ಏನಂತ ಕರಿತೀವಿ? ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಈಗ ವಿದ್ಯಾರ್ಥಿಗಳೇ, ನಾನು ಈಗ ಒಂದು ಪ್ರಶ್ನೆ ಕೇಳ್ತೀನಿ. ವಿದ್ಯಾರ್ಥಿಗಳೇ, ಈಗ ಸಮಾಜಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೆಯುವರು? ನಂದೊಂದು ಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ನೀವೇನು ಹೇಳ್ತೀರಿ? ನಿಮ್ಗೆ ಗೊತ್ತಿದ್ರೆ ಆಗಸ್ಟ್ ಕೌಂಟ್ ಅಂತೇಳಿ ಉತ್ತರವನ್ನು ನೀಡ್ತೀವಿ. ಅಂದ್ರೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ವ್ಯಕ್ತವಾದ ಮಾತ್ರ ಅದನ್ನು ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ NP ಗೀಸ್ ಅವರು ಹೇಳುವಂತ ಏನಂತಾರೆ? ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರ ಮೇಲೊಬ್ಬರು ಪರಸ್ಪರ ಪ್ರಭಾವ ಬೀರುವುದನ್ನೇ ಅವರು ಸಾಮಾಜಿಕ ಅಂತರ್ಕ್ರಿಯೆ ಅಂತೇಳಿ ಕರೀತಾ ಇದ್ದಾರೆ. ಅದೇ ರೀತಿ ಅಯನ್ ರಾಬರ್ಟ್ಸನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞನು ಕೂಡ ಅತ್ಯಂತ ಸರಳವಾದ ಮಾತಿನಲ್ಲಿ ಈ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಅಯನ್ ರಾಬರ್ಟ್ಸನ್ ಅವರ ಪ್ರಕಾರ ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿದಾಗ ಅವರ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ತೋರುವುದನ್ನೇ ಸಾಮಾಜಿಕ ಅಂತರ್ಕ್ರಿಯೆ ಎನ್ನುವರು. ಹಾಗಾದ್ರೆ ಅವರು ಅಯನ್ ರಾಬರ್ಟ್ಸನ್ ಅತ್ಯಂತ ಸರಳವಾದ ಮಾತುಗಳಲ್ಲಿ ಸಾಮಾಜಿಕ ಅಂತರ್ಕ್ರಿಯೆಯನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಏನಂತ ಇದ್ದಾನೆ? ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿದಾಗ ಅವ್ರ ಜೊತೆ ಮಾತನಾಡೋದಿರ್ಬೋದು, ಸಹಕಾರದಲ್ಲಿ ರೂಪದಲ್ಲಿ ಒಂದುಗೂಡಿ ಕಾರ್ಯ ಮಾಡುವಂಥದ್ದಿರ್ಬೋದು, ಸ್ಪರ್ಧೆ ಒಡ್ಡುವಂಥದ್ದಿರ್ಬೋದು, ಹೊಂದಾಣಿಕೆ ರೂಪದಲ್ಲಿರ್ಬೋದು, ಹೀಗೆ ಯಾವುದೇ ಒಂದು ಸ್ವರೂಪದಲ್ಲಿ ಕ್ರಿಯೆಯಲ್ಲಿ ತೊಡಗಿದಾಗ ಅವರ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ತೋರುವುದನ್ನೇ ಅಥವಾ ವ್ಯಕ್ತಪಡಿಸುವುದನ್ನೇ ಅಯನ್ ರಾಬರ್ಟ್ಸನ್ ಏನಂತ ಕರೀತಾರೆ? ಅನ್ನೋದನ್ನ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರೀತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡಬೇಕಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ವ್ಯಕ್ತ ಆಗಲೇಬೇಕು. ಅಂದಾಗ ಮಾತ್ರ ಅದನ್ನ ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಈ ಉದಾಹರಣೆ, ಒಂದು ಬಾಲ್ ಅನ್ನು ನಾವು ಗೋಡೆ ಬಸಿಸ್ತೀವಿ, ಅದು ಒಂದು ಕ್ರಿಯೆ. ಪುನಃ ಆ ಬಾಲ್ ನಮ್ಮ ಹತ್ರ ಬರ್ತದೆ, ಅದು ಪ್ರತಿಕ್ರಿಯೆ. ಅಂದ್ರೆ ಈ ರೀತಿ ವ್ಯಕ್ತಿಗಳ ಮಧ್ಯೆ ಕ್ರಿಯೆ ಪ್ರಕ್ರಿಯೆಗಳು ಜರುಗಿದಾಗ ಮಾತ್ರ ಅದನ್ನು ನಾವು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಈ ಉದಾಹರಣೆ, ಎಲ್ಲೋ ಒಂದು ಬಸ್ ಸ್ಟ್ಯಾಂಡ್ ಒಳಗೆ ನೀವು ನಿಂತ್ಕೊಂಡಿರ್ತೀರಿ, ನೀವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರ್ತದೆ, ಆ ಊರಿನ ಬಸ್ ಬಂದಿರುವುದಿಲ್ಲ, ಅಲ್ಲಿ ಪಕ್ಕದಲ್ಲಿದ್ದಂಥವ್ರನ್ನ ಕೇಳ್ತೀರಿ, ಬೇಡ ಕಂಟ್ರೋಲರ್ ಹತ್ರ ಹೋಗಿ ಕೇಳ್ತೀರಿ, ಸರ್ ನಾನು ಈ ಊರಿಗೆ ಹೋಗ್ಬೇಕಾಗಿತ್ತು, ಆ ಊರಿನ ಬಸ್ ಯಾವಾಗ ಬರ್ತದೆ? ನಿಮ್ಮ ಕ್ರಿಯೆಗೆ ಅವರು ಸರಿ ಸುಮಾರು ಇಷ್ಟೊತ್ತಿಗೆ ಆ ಬಸ್ ಬರ್ತದೆ ಅಂತೇಳಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಇಲ್ಲ, ನೀವು ಯಾವುದೋ ಒಂದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಬಂದಾಗ ಮಾಹಿತಿ ಕೇಳಲಿಕ್ಕೆ ಬಂದಿರ್ತೀರಿ, ಬಂದಾಗ ಆಫೀಸ್ಗೆ ಹೋಗ್ತೀರಿ, ಅಲ್ಲಿ ಮಾಹಿತಿ ತಗೋತೀರಿ, ಮತ್ತೆ ಬಂದು ಸಂಬಂಧಪಟ್ಟಂತ ಉಪನ್ಯಾಸಕರನ್ನು ಭೇಟಿ ಆಗ್ತೀರಿ, ಅವ್ರ ಜೊತೆ ಸಂಭಾಷಣೆ ಒಳಗೆ ತೊಡಗ್ತೀರಿ.
ಅವರ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಇವು ದಾಖಲೆಗಳು ಬೇಕಂದಾಗ ಅವೆಲ್ಲ ದಾಖಲೆಗಳನ್ನು ಒದಗಿಸಿ ನೀವು ಅಡ್ಮಿಷನ್ನ ತೆಗೆದುಕೊಂಡಿರ್ತೀವಿ. ಅಂದರೆ ಇಲ್ಲೇ ನಿಮ್ಮ ಮತ್ತು ಇಲ್ಲಿನ ಸಿಬ್ಬಂದಿ ಮಧ್ಯೆ ಏನಾಗಿರ್ತದೆ, ಕ್ರಿಯೆ ಪ್ರಕ್ರಿಯೆಗಳು ವ್ಯಕ್ತ ಆಗಿರ್ತವೆ. ಹೀಗೆ ಕ್ರಿಯೆ ಪ್ರಕ್ರಿಯೆಗಳ ಮೂಲಕ ಸಾಮಾಜಿಕ ಅಂತರ್ಕ್ರಿಯೆ ಕಾಣಿಸ್ಕೊಳ್ತದೆ. ಹಾಗಾಗಿ ಈ ಅಂತರ್ಕ್ರಿಯೆ ಎನ್ನುವಂಥದ್ದು ಸಮೂಹ ಸಮಾಜ ಜನ್ಮ ತಾಳೋದಕ್ಕೆ ಒಂದು ರೀತಿಯ ಆಧಾರ ಸ್ತಂಭ ಅಥವಾ ಅದೊಂದು ಮೂಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡಬೇಕಂದ್ರೆ ಮುಖ್ಯವಾಗಿ ಎರಡು ಮುಖ್ಯ ಅಂಶಗಳ ಅವಶ್ಯ ಅಂತೇಳಿ ಪಾರ್ಕ್ ಮತ್ತು ಬರ್ಗೆಸ್ ಅವರು ಅಭಿಪ್ರಾಯ. ಅಂದ್ರೆ ಪಾರ್ಕ್ ಮತ್ತು ಬರ್ಗೆಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಹೇಳುವಂತೆ ಈ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡೋದಕ್ಕೆ ಮುಖ್ಯವಾಗಿ ಎರಡು ಮೂಲಾಂಶಗಳು ಕಾರಣವಾಗಿದ್ದಾವೆ ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಆ ಎರಡು ಮೂಲಾಂಶಗಳು ಮುಖ್ಯಾಂಶಗಳಂತೂ ಕರೀತಾರೆ, ಮೂಲಾಂಶಗಳಂತೂ ಕರೀತಾರೆ ಇವನ್ನೇ. ಹಾಗಾದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡೋದಕ್ಕೆ ಮುಖ್ಯವಾಗಿ ಒಂದು ಸಂಪರ್ಕ ಮತ್ತು ಎರಡು ಸಂವಹನ, ಕಾಂಟ್ಯಾಕ್ಟ್ ಅಂಡ್ ಕಮ್ಯುನಿಕೇಶನ್ ಆರ್ ದಿ ಟೂ ಕಂಡೀಷನ್ಸ್ ಆಫ್ ಸೋಷಿಯಲ್ ಇಂಟರಾಕ್ಷನ್. ಅಂದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡೋದಕ್ಕೆ ಇವೆರಡು ಅಂಶಗಳು ಅತ್ಯವಶ್ಯ. ಹಾಗಾಗಿ ವಿದ್ಯಾರ್ಥಿಗಳು ಒಮ್ಮೆ ಒಂದೊಂದು ಪ್ರಶ್ನೆ ಕೇಳ್ತಾರೆ, ಸಾಮಾಜಿಕ ಅಂತರ್ಕ್ರಿಯೆ ಯಾವುದಾದ್ರೂ ಒಂದು ಮೂಲಾಂಶ ಅಥವಾ ಮುಖ್ಯಾಂಶವನ್ನು ತಿಳಿಸಿ ಅಂತ ಕೇಳ್ತಾರೆ. ಇಲ್ಲವೇ ಸಾಮಾಜಿಕ ಅಂತರ್ಕ್ರಿಯೆಯ ಎರಡು ಮುಖ್ಯಾಂಶಗಳನ್ನು ಬರೆಯಿರಿ ಅಂತೇಳಿ ಎರಡಕ್ಕೂ ಕೇಳ್ಬಿಡ್ತಾರೆ. ಅವಾಗ ಅಲ್ಲಿ ಸಮುದಾಯ ಹಂಚ್ಕೊಳ್ಬೇಕಾದ್ರೆ ಎರಡು ಮೂಲಾಂಶಗಳು ಅವಶ್ಯ, ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಕೊಡೋದಕ್ಕೆ ಎರಡು ಮುಖ್ಯಾಂಶಗಳು ಅವಶ್ಯ. ಮೊದಲನೇದು ಸಂಪರ್ಕ, ಎರಡನೇದು ಸಂವಹನ. ಇವೆರಡೂ ಇದ್ದಾಗ ಮಾತ್ರ ಸಾಮಾಜಿಕ ಅಂತರ್ಕ್ರಿಯೆ ಜರುಗುತ್ತದೆ. ಒಂದು ಇದ್ದು ಮತ್ತೊಂದು ಇಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡಲಾರದು. ಹಾಗಾದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಕೊಡೋದಕ್ಕೆ ಇವೆರಡೂ ಅತ್ಯವಶ್ಯ. ಮೊದಲನೇದು ಸಂಪರ್ಕ ಅಂದ್ರೆ ಕಾಂಟ್ಯಾಕ್ಟ್ ಅಂತ. ಅಂದ್ರೆ ಸಂಪರ್ಕ ಅನ್ನುವಂಥದ್ದು ಸಾಮಾಜಿಕ ಅಂತರ್ಕ್ರಿಯೆ ಒಂದು ಆರಂಭಿಕ ಹಂತವಾಗಿದೆ ಅಥವಾ ಮೊದಲ ಹಂತವಾಗಿದೆ. ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳು ಅಥವಾ ಸಮೂಹಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹತ್ತಿರ ಬರುವಂತ ಪ್ರಯತ್ನವನ್ನೇ ಸಂಪರ್ಕ ಎನ್ನುವರು. ಹಾಗಾಗಿ ಒಂದಕ್ಕೊಮ್ಮೆ ಪ್ರಶ್ನೆ ಕೇಳ್ತಾರೆ, ಸಂಪರ್ಕ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಸಂಪರ್ಕ ಅಂದ್ರೆ ಏನು? ಇಬ್ಬರು ವ್ಯಕ್ತಿಗಳು ಇಲ್ಲವೇ ಸಮೂಹಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹತ್ತಿರ ಬರುವ ಪ್ರಯತ್ನವನ್ನೇ ಸಂಪರ್ಕ ಎನ್ನುವರು, ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಹಾಗಾದ್ರೆ ಸಂಪರ್ಕ ಅನ್ನುವಂಥದ್ದು ಸಾಮಾಜಿಕ ಅಂತರ್ಕ್ರಿಯೆ ಒಂದು ಆರಂಭಿಕ ಹಂತ, ಮೊದಲ ಹಂತ, ಮೊದಲೊಂದು ಪ್ರಥಮ ಮುಖ್ಯಾಂಶ ಅಂತ ಕೂಡ ಅದನ್ನ ಕರೆಯಬಹುದು. ಅದರದ್ದು ಸಾಮಾಜಿಕ ಅಂತರ್ಕ್ರಿಯೆ ಪ್ರಥಮ ಮುಖ್ಯಾಂಶ. ಹಾಗಾದ್ರೆ ಇಲ್ಲಿ ನಾವು ಹೇಳ್ತೀವಿ ಸಂಪರ್ಕ ಅಂದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಒಂದು ಸಾಲ ಉತ್ತರ ಬರೆದ್ರೆ ಸಾಕು. ಇಬ್ಬರು ವ್ಯಕ್ತಿಗಳು ಅಥವಾ ಸಮೂಹಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹತ್ತಿರ ಬರುವ ಪ್ರಯತ್ನಕ್ಕೆ ಸಂಪರ್ಕ ಎನ್ನುವರು ಅಂತ ಹೇಳ್ಬೋದು. ಈ ಸಂಪರ್ಕಗಳು ಮುಖ್ಯವಾಗಿ ಮತ್ತೆ ಎರಡು ಪ್ರಕಾರಗಳು. ಮೊದಲನೇದು ಸಾಮಾಜಿಕ ಸಂಪರ್ಕ ಮತ್ತು ಎರಡನೇದು ಪ್ರಾದೇಶಿಕ ಸಂಪರ್ಕ ಅಂತೇಳಿ ಎರಡು ಪ್ರಕಾರಗಳು. ಹಾಗಾದ್ರೆ ಸಾಮಾಜಿಕ ಸಂಪರ್ಕ ಅಂದ್ರೆ ಇಲ್ಲೇ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದು. ಸಾಮಾಜಿಕ ಸಂಪರ್ಕ ಅಂತ ಹೇಳಿದ್ರೆ ಜನರು ತಮ್ಮ ಪೂರ್ವಜರ ಅಂದ್ರೆ ಹಿಂದಿನ ತಲೆಮಾರಿನ ಜನರ ಆಚಾರ ವಿಚಾರ ರೂಢಿ ಪದ್ಧತಿ, ಅವರ ಒಂದು ಸಂಪ್ರದಾಯ, ಅವರ ಕಲೆ ಸಾಹಿತ್ಯ ಇವೆಂತಾದವುಗಳೊಂದಿಗೆ ಹೊಂದಿರಬಹುದಾದಂಥ ಒಂದು ಬಗೆಯ ಸಂಪರ್ಕ. ಅದನ್ನೇನಂತ ಕರಿತೀವಿ? ಸಾಮಾಜಿಕ ಸಂಪರ್ಕ ಅಂತ ಹೇಳಿ. ನಮ್ಮ ಪೂರ್ವಜರು ಹಿಂದಿನಿಂದ ವರ್ಷಗಳು ಆಚರಿಸ್ಕೊಂಡು ಬಂದಿರತಕ್ಕಂಥ ಆಚಾರ ವಿಚಾರ ರೂಢಿ ಪದ್ಧತಿಗಳನ್ನ ನಾವು ಅನುಸರಿಸ್ತಾ ಇದ್ರೆ ಅವರೊಂದಿಗೆ ನಾವು ಸಾಮಾಜಿಕ ಸಂಪರ್ಕದಲ್ಲಿದ್ದೇವೆ ಅಂತ ಅರ್ಥ. ಅಂದ್ರೆ ತಲೆಮಾರುಗಳಿಂದ ತಲೆಮಾರಿಗೆ ಆ ಆಚಾರ ವಿಚಾರ ರೂಢಿ ಪದ್ಧತಿಗಳು ವರ್ಗಾಯಿಸ್ತಾ ಬರ್ತಾ ಇದ್ದಾವೆ. ಇದರ ಮೂಲಕ ಸಾಮಾಜಿಕ ಸಂಪರ್ಕದ ಮೂಲಕ ಅಂತ ಹೇಳಿ. ಹಾಗಾಗಿ ಇಲ್ಲಿ ಜನರು ತಮ್ಮ ಪೂರ್ವಜರ ಆಚಾರ ವಿಚಾರ ರೂಢಿ ಪದ್ಧತಿಗಳು, ಧರ್ಮ ಸಂಪ್ರದಾಯ, ಕಲೆ ಸಾಹಿತ್ಯ ಇವೇ ಮುಂತಾದವುಗಳೊಂದಿಗೆ ಹೊಂದಿರಬಹುದಾದಂಥ ಒಂದು ಬಗೆಯ ಸಂಪರ್ಕವನ್ನ ಇದು ಸೂಚಿಸುತ್ತದೆ. ಅದನ್ನ ಸಾಮಾಜಿಕ ಸಂಪರ್ಕ ಅಂತ ಕರೆಯಲಾಗುತ್ತೆ. ಇದು ಎರಡನೇದು ಪ್ರಾದೇಶಿಕ ಸಂಪರ್ಕ. ಹೆಸರೇ ಸೂಚಿಸುತ್ತೆ ವ್ಯಕ್ತಿಗಳು ಇಲ್ಲವೇ ಸಮೂಹಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೊಂದಬಹುದಾದಂಥ ಒಂದು ಬಗೆಯ ಸಂಪರ್ಕವನ್ನ ಇದು ಸೂಚಿಸುತ್ತದೆ. ಅಂದ್ರೆ ಪ್ರಾದೇಶಿಕ, ಯಾವ ಪ್ರದೇಶದಲ್ಲಿ ವ್ಯಕ್ತಿಗಳು ಸಂಧಿಸ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಯಾವ ಪ್ರದೇಶದಲ್ಲಿ ವ್ಯಕ್ತಿಗಳು ಸೇರ್ತಾ ಇದ್ದಾರೆ ಎನ್ನುವುದನ್ನೇ ಇದು ಸೂಚಿಸುತ್ತದೆ. ಹಾಗಾದ್ರೆ ಮೊದಲನೇದು
ತಮ್ಮ ಪೂರ್ವಜರ ಆಚಾರ ವಿಚಾರಗಳೊಂದಿಗೆ ಹೊಂದಿರಬಹುದಂತ ಒಂದು ಬಗ್ಗೆ ಸಂಪರ್ಕವನ್ನು ಸೂಚಿಸಿದರೆ, ಎರಡನೇದು ವ್ಯಕ್ತಿಗಳು ಇಲ್ಲವೇ ಸಮೂಹಗಳು ಯಾವ ಪ್ರದೇಶದಲ್ಲಿ ಸಂಪರ್ಕವನ್ನು ಹೊಂದ್ತಾ ಇದ್ದಾರೆ ಅನ್ನೋದನ್ನು ಸೂಚಿಸುವಂತ ಒಂದು ಬಗೆ ಸಂಪರ್ಕವಾಗಿದೆ ಅಂತ ಹೇಳಿ ಇಷ್ಟು ಹೇಳಿದ್ರೆ ಸಾಕು. ಅದರಲ್ಲಿ ಎರಡನೇದು ಸಾಮಾಜಿಕ ಅಂತರ್ಗೆ ಎಷ್ಟೋದಕ್ಕೆ ಕೇವಲ ಸಂಪರ್ಕ ಇದ್ರೆ ಸಾಲದು. ಬರೀ ಸಂಪರ್ಕ ಒಂದೇ ಇದ್ದು ಸಂವಹನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಮಾಜಿಕ ಅಂತರ್ಗೆ ಏರ್ಪಡಲಾರದು. ಹಾಗಾಗಿ ಸಾಮಾಜಿಕ ಅಂತರ್ಗೆ ಸಂಪರ್ಕ ಎಷ್ಟು ಅವಶ್ಯನೋ ಸಂವಹನವೂ ಕೂಡ ಅಷ್ಟೇ ಅವಶ್ಯ. ಸಂಪರ್ಕ ಇದ್ದು ಸಂವಹನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂತರ್ಗೆ ಏರ್ಪಡಲಾರದು. ಹಾಗಾಗಿ ಸಂಪರ್ಕವು ಸಾಮಾಜಿಕ ಅಂತರ್ಕ್ರಿಯೆ ಆರಂಭಿಕ ಹಂತವಾದರೆ ಸಂವಹನವು ಸಾಮಾಜಿಕ ಅಂತರ್ಕ್ರಿಯೆ ದ್ವಿತೀಯ ಹಂತವಾಗಿದೆ, ಎರಡನೇ ಹಂತವಾಗಿದೆ. ಹಾಗಾಗಿ ಸಂವಹನ ಅಂತ ಹೇಳಿದ್ರೇನು? ಸಂವಹನವು ಒಂದು ಬಗೆಯ ಮಾಧ್ಯಮವಾಗಿದೆ. ಅಂದರೆ ಕಮ್ಯುನಿಕೇಶನ್ ಇಸ್ ಎ ಮೀನ್ ಆಫ್ ಇಂಟ್ರಾಕ್ಷನ್ ಅಂತ, ಮೀನ್ಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಅಂತ. ಸಾಮಾಜಿಕ ಅಂತರ್ಕ್ರಿಯೆ ಒಂದು ಬಗೆಯ ಮಾಧ್ಯಮವನ್ನೇ ಸಂವಹನ ಎನ್ನುವರು. ಇದಕ್ಕೆ ಇನ್ನೊಂದು ಹೆಸರಿಂದ ಮಾಧ್ಯಮ ಅಂತಲೂ ಕೂಡ ಕರೆಯುವುದು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡೋದಕ್ಕೆ ಸಂವಹನವೂ ಕೂಡ ಪ್ರಮುಖವಾಗಿ ಕಾರಣವಾಗಿದೆ. ಇವೆರಡು ಇದ್ದಾಗ ಮಾತ್ರ ಸಾಮಾಜಿಕ ಅಂತರ್ಕ್ರಿಯೆ ಕಾಣಿಸ್ಕೊಳ್ತದೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಇಬ್ಬರು ಸೈಕಲ್ ಸವಾರರು ಅಥವಾ ಬೈಕ್ ಸವಾರರು ಎದುರು ಬದಿಯಿಂದ ಬರ್ತಾರೆ. ಎದುರು ಬದಿಯಿಂದ ಬಂದು ಪರಸ್ಪರ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದ್ಬಿಡ್ತಾರೆ. ಅದೇನಾಯ್ತಲ್ಲೇ ಮೊದಲನೇ ಹಂತ ಸಂಪರ್ಕ ಆಯ್ತು. ಸಂಪರ್ಕ ಆದ ತಕ್ಷಣ ಆ ಕಡೆ ಬಿದ್ದವರು ಆ ಕಡೆ ಎದ್ದು, ಈ ಕಡೆ ಬಿದ್ದವರು ಈ ಕಡೆ ಎದ್ದು ತಮ್ಮ ತಮ್ಮ ಬೈಕ್ನೊಳಗೆ ಹತ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಏರ್ಪಡಲಾರದು. ಅವನೇ ಹೇಳ್ತಾನೆ, ಎದ್ದ ತಕ್ಷಣ ಏನು ಹೇಳ್ತಾನೆ? ನಿಂದು ತಪ್ಪು, ನಿಂದು ತಪ್ಪು, ನಿನ್ ತಪ್ಪು, ನೀ ರಾಂಗ್ ಸೈಡಿಂದ ಬಂದಿದ್ದೆ, ನೀನು ರಾಂಗ್ ಸೈಡಿಂದ ಬಂದಿದೀಯಾ, ನಾನು ಹಾರ್ನ್ ಕೊಟ್ಟೆ, ನಾನು ಹೆಡ್ಲೈಟ್ ಹಾಕಿದೆ, ನಾನು ಸಿಗ್ನಲ್ ಕೊಟ್ಟೆ, ನೀನು ಆದರೂ ಸಹ ನನ್ನ ಬೈಕಿಗೆ ಬಂದು ಹೊಡೆದೆ ಅಂತೇಳಿ ಹೀಗೆ ಪರಸ್ಪರ ಒಬ್ಬರ ಮೇಲೊಬ್ಬರು ಆಪಾದನೆ ಮಾಡ್ತಾ ಹೋಗ್ತಾರೆ. ಒಬ್ಬರ ಮೇಲೊಬ್ಬರು ಏನು ಮಾಡ್ತಾರೆ? ಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ, ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ. ಒಬ್ಬರ ಕ್ರಿಯೆಗೆ ಮತ್ತೊಬ್ಬರು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ. ಇವನೇನು ಹೇಳ್ತಾನೆ? ನೀನೇ ರಾಂಗ್ ಸೈಡ್ ನಾವು ಬಂದೆ ಅಂತ ಅವನು ಹೇಳ್ತಾನೆ, ನೀ ರಾಂಗ್ ಸೈಡ್ ಬಂದೆ ಅಂತ ಅವನು ಹೇಳ್ತಾನೆ, ನಾನು ಹೆಡ್ಲೈಟ್ ಹಚ್ಚಿದ್ದೆ ಅಂತ ಅವನು ಹೇಳ್ತಾನೆ, ನಾನು ಕೂಡ ಹೆಡ್ಲೈಟ್ ಹಚ್ಚಿದ್ದೆ ಅಂತ ಹೇಳ್ತಾನೆ, ನಾನು ಸರಿಯಾದ ದಿಕ್ಕಿನಲ್ಲಿ ಹೊಂಟಿದ್ದೆ, ನಾನು ಸಿಗ್ನಲ್ ಕೊಟ್ಟಿದ್ದೆ ಅಂತ, ನಾನು ಕೂಡ ಸಿಗ್ನಲ್ ಕೊಟ್ಟಿದ್ದೆ. ಹಾಗಾದ್ರೆ ಯಾರು ತಪ್ಪು? ಇಬ್ಬರು ಪರಸ್ಪರ ಒಬ್ಬರ ಮೇಲೊಬ್ಬರು ಆಪಾದನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಡೆಯುವಂಥದ್ದೇನೆಂದರೆ ಸಂಭಾಷಣೆ. ಅದನ್ನು ನಾವೇನು ಕರಿತೀವಿ? ಸಂವಹನ. ಡಿಕ್ಕಿ ಹೊಡೆದಿದ್ದು ಸಂಪರ್ಕ ಆದರೆ ಅವರ ಮಾತಿನ ಚಕಮಕಿಯನ್ನೇ ಸಂವಹನ ಹೋಲಿಸಬಹುದು. ಹಾಗಾಗಿ ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡೋದಕ್ಕೆ ಸಂಪರ್ಕ ಎಷ್ಟು ಅವಶ್ಯನೋ ಸಂವಹನವೂ ಕೂಡ ಅಷ್ಟೇ ಅವಶ್ಯ. ಇವೆರಡಿದ್ದಾಗ ಮಾತ್ರ ಸಾಮಾಜಿಕ ಅಂತರ್ಕ್ರಿಯೆ ಅನ್ನುವಂಥದ್ದು ಜರುಗುತ್ತದೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಸಂವಹನಗಳು ಮುಖ್ಯವಾಗಿ 3 ವಿಧಗಳಿವೆ, ಅಥವಾ ಮಾಧ್ಯಮದೊಳಗೆ 3 ವಿಧಗಳು ಅಂತ ಹೇಳ್ಬೋದು. ಯಾವ ಅಂದರೆ ಸಂವಹನದೊಳಗೆ ಸಂವೇದನಾತ್ಮಕ ಸಂವಹನ, ಮೊದಲನೇದು ಸಂವೇದನಾತ್ಮಕ ಸಂವಹನ, ಎರಡನೇದು ಸಂವೇಗಾತ್ಮಕ ಸಂವಹನ, ಮೂರನೇದು ಭಾವನೆಗಳು ಮತ್ತು ವಿಚಾರಗಳು ಅಂತೇಳಿ 3 ವಿಧಗಳನ್ನು ನಾವು ಗುರುತಿಸಬಹುದು. ಅದರೊಳಗೆ ಸಂವಹನದೊಳಗೆ ಇರ್ತಕ್ಕಂಥ 3 ಪ್ರಕಾರಗಳು. ಇದರ ಬಗ್ಗೆ ನಿಮಗೆ ಬಹಳ ಡಿಟೇಲ್ ಇಲ್ಲ, ಆದರೂ ಕೂಡ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕಾಗಿ ವಿವರವಾಗಿ ಹೇಳ್ತಾ ಇರುವಂಥದ್ದು. ಸಂವೇದನಾತ್ಮಕ ಸಂವಹನ ಅಂದ್ರೆ ಏನು? ನಮ್ಮ ಪಂಚೇಂದ್ರಿಯಗಳ ಮೂಲಕ ವ್ಯಕ್ತವಾಗುವಂಥ ಒಂದು ಬಗೆಯ ಸಂವಹನ. ಸರಳವಾಗಿ ಹೇಳೋದಾದ್ರೆ ಪಂಚೇಂದ್ರಿಯಗಳು ಯಾವ? ಕಣ್ಣು, ಬಾಯಿ, ನಾಲಿಗೆ, ಮತ್ತೆ ಕಣ್ಣು, ಮತ್ತೆ ಚರ್ಮ. ಕಣ್ಣು, ಮೂಗು, ಕಣ್ಣು, ಮೂಗು, ನಾಲಿಗೆ ಮತ್ತೆ ಚರ್ಮ. ಇನ್ನೊಂದು ಯಾವುದು? ಒಂದು ಕಣ್ಣು, 2 ಮೂಗು, 3 ಬಾಯಿ, 4ನೇದು ನಾಲಿಗೆ ಮತ್ತು ಚರ್ಮ. ಸರಿ, ಹಾಗಾದ್ರೆ 5 ಪಂಚೇಂದ್ರಿಯಗಳು ಅಂತ ಕರಿತೀವಿ. ಈ 5 ಪಂಚೇಂದ್ರಿಯಗಳ ಮೂಲಕ ವ್ಯಕ್ತವಾಗುವಂಥ ಒಂದು ಬಗೆಯ ಸಂವಹನ ಸಂವೇದನಾತ್ಮಕ ಸಂವಹನ ಅಂತ ಕರಿತೀವಿ. ಈ ಉದಾಹರಣೆ ಯಾವುದೋ ಒಂದು ಪದಾರ್ಥವನ್ನು ನಾವು ತಿಂತೀವಿ, ತಿಂದ ತಕ್ಷಣ ಸಿಹಿ ಇದ್ರೆ ಸಿಹಿ ಆಗ್ತದೆ, ನಾಲ್ಗೆ ಹೇಳ್ತಾರೆ ಸಿಹಿ ಅಂತ ಹೇಳ್ತದೆ, ಸಿಹಿ ಇದ್ರೆ, ಕಹಿ ಇದ್ರೆ ಕಹಿ ಅಂತ ಹೇಳ್ತದೆ. ಹಾಗಾದ್ರೆ ಅದನ್ನ ಕಹಿ ಆಗಿದೆ ಅಂತೇಳಿ ನಾವು ವ್ಯಕ್ತಪಡಿಸ್ತೇವೆ. ಅಯ್ಯೋ ಭಾಳ ಚೆನ್ನಾಗಿದೆ ಅಂತೇಳಿ ವ್ಯಕ್ತಪಡಿಸ್ತೇವೆ. ಎಲ್ಲೋ ಒಂದು ಕಡೆ ಏನೋ ಒಂದು ಸೊಳ್ಳೆ ಕಳೆದು ಬಿಡ್ತದೆ, ಪಟ್ನ ಅಂತ ಹೇಳ್ತದೆ, ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ. ಪಂಚೇಂದ್ರಿಯಗಳ ಮೂಲಕ ವ್ಯಕ್ತ. ಕಣ್ಣನ್ನು ನೋಡ್ತೀವಿ, ದಿಟ್ಟಿಸಿ ನೋಡುವಂಥದ್ದಿರ್ಬೋದು, ಹೀಗೆ ಸಿಟ್ಟಿನಿಂದ ನೋಡುವಂಥದ್ದಿರ್ಬೋದು,
ಸೌಮ್ಯವಾಗಿ ನೋಡುವಂಥದ್ದಿರ್ಬೋದು. ಹೀಗೆ ಕಣ್ಣಿನ ಮೂಲಕ ನಾವು ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ, ಮಾತಿನ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೀವಿ, ಆಸ್ವಾದಿಸ್ತೀವಿ. ನಾವು ಎದಕ್ಕೆ ವಾಸನೆ, ಅಯ್ಯೋ ಇಲ್ಲೊಂದು ಕೆಟ್ಟ ವಾಸನೆ ಬರ್ತಾ ಇದೆ, ಒಳ್ಳೆ ವಾಸನೆ ಬರ್ತಾ ಇದೆ ಅಂತೇಳಿ ಸ್ವಾದಿಸ್ತೇವೆ. ಮೂಗಿನ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೇವೆ. ಹೀಗೆ ಪಂಚೇಂದ್ರಿಯಗಳ ಮೂಲಕ ವ್ಯಕ್ತವಾಗುವಂಥ ಒಂದು ಬಗೆಯ ಸಂವಹನ ಸಂವೇದನಾತ್ಮಕ ಸಂವಹನ ಅಂತಾರೆ. ಆದರೆ ಸಂವೇಗಾತ್ಮಕ ಸಂವಹನ ಅಂದ್ರೆ ಇಲ್ಲೇ ದುಃಖ ಆದಾಗ ದುಃಖವನ್ನು ವ್ಯಕ್ತಪಡಿಸುವುದು, ಅಳುವುದರ ಮೂಲಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂಥದ್ದು, ಸಂತೋಷದಾಗ ಚೀರುವಂಥದ್ದು, ವಾ ಅಂತೇಳಿ ವ್ಯಕ್ತಪಡಿಸುವಂಥದ್ದು. ಅಂದರೆ ಸಂತೋಷ, ದುಃಖ, ನಾಚಿಕೆ, ಲಜ್ಜೆತನ ಇವೆಂತಾದ ರೂಪದಲ್ಲಿ ವ್ಯಕ್ತವಾಗುವಂಥ ಒಂದು ಬಗ್ಗೆ ಸಂವಹನವನ್ನು ನಾವೇನು ಕರಿತೀವಿ, ಸಂವೇಗಾತ್ಮಕ ಸಂವಹನ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಮತ್ತೊಂದು ಹೇಳ್ತಾರೆ ಭಾವನೆಗಳು ಮತ್ತು ವಿಚಾರಗಳು. ಇಲ್ಲೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅಂದರೆ ಬರಹದ ಮೂಲಕ, ಇಲ್ಲವೇ ನಮ್ಮ ಮಾತಿನ ಮೂಲಕ, ಅಥವಾ ನಮ್ಮ ವಿಚಾರಗಳ ಮೂಲಕ ವ್ಯಕ್ತಪಡಿಸ್ತೇವೆ. ಉದಾಹರಣೆ ಯಾವುದೋ ಒಂದು ವಿಷಯವನ್ನು ಕೊಟ್ಟಾಗ ನಿಮಗೆ ಪ್ರಬಂಧ ಬರೆಯಿರಿ, ನಿಮ್ಮದೇ ಅಂತ ಅಭಿಪ್ರಾಯವನ್ನು ಅಲ್ಲಿ ಬರೆಯಿರಿ ಅಂತೇಳಿ ನಿಮಗೆ ಪ್ರಬಂಧ ಬರಲಿಕ್ಕೆ ಕೊಟ್ಟರೆ, ನೀವು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ, ಉದಾಹರಣೆಗಾಗಿ ಇವತ್ತು ಹೇಳ್ಬೋದು ಕೋವಿಡ್-19 ಕುರಿತು ನಿಮ್ಮ ಅನಿಸಿಕೆಗಳನ್ನು ಒಂದು ಪುಟ ಮೇಲ್ದಂತೆ ಬರೆಯಿರಿ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ, ಒಂದೊಂದು ರೀತಿಯ ವಿಚಾರಗಳನ್ನು ಬರೆದಿರ್ತೇವೆ. ಒಂದು ಪುಟ ಮೇಲ್ದಂತೆ ಒಬ್ಬರು ಬರೀತಾರೆ, ಮತ್ತೆ 2 ಪುಟ ಬರೀತಾರೆ, 3 ಪುಟ ಬರೀತಾರೆ. ಕೋವಿಡ್ನಿಂದಾಗಿ ನಮಗೆ ಶಾಲೆಗೆ ಹೋಗೋಕ್ಕಾಗಲಿಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಕೋವಿಡ್ನಿಂದಾಗಿ ನಮ್ಗೆ ಏನಾಗಿದೆ, ನಮಗೆ ಶಿಕ್ಷಣದಿಂದ ವಂಚಿತರಾಗಿದ್ದೇವೆ, ನಮಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಾಗಿತ್ತು, ಅದರಿಂದ ನಾವೆಲ್ಲ ವಂಚಿತರಾಗಿದ್ದೇವೆ, ನಮ್ಮ 10 ತಿಂಗಳ ಅವಧಿ ನಷ್ಟವಾಗಿದೆ, ನಮ್ಮ ಭವಿಷ್ಯ ಅಂಧಕಾರದಲ್ಲಿ ಸಿಲುಕೊಂಡಿದೆ ಎನ್ನುವಂಥ ಭಾವನೆ ಮೂಡ್ತಾ ಇದೆ. ಹೀಗೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯೊಳಗ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ವಿಚಾರಗಳನ್ನು ಬರಹ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇದು ಕೂಡ ಒಂದು ರೀತಿಯ ಸಂವಹನವೇ. ಹಾಗಾದರೆ ಪ್ರಬಂಧ ಇರಲಿ, ಭಾಷಣ ಇರಲಿ, ಅಥವಾ ಇನ್ನಿತರ ಯಾವುದೋ ಒಂದು ಚರ್ಚೆಗಳಿರಲಿ, ಅಥವಾ ಒಂದು ಉಪನ್ಯಾಸ ನೀಡಿರಿ ಅಂತಂದಾಗ ಆ ವಿಷಯದ ಬಗ್ಗೆ ನಿಮ್ಮದೇ ಅಂತ ಭಾವನೆಗಳನ್ನು, ವಿಚಾರಗಳನ್ನು ವ್ಯಕ್ತಪಡಿಸ್ತೀರಿ. ಅದು ಕೂಡ ಒಂದು ಬಗೆಯ ಸಂವಹನ. ಹಾಗಾದರೆ ಎಷ್ಟನೇದದು? 3ನೇ ಬಗೆಯ ಸಂವಹನ. ಭಾವನೆಗಳು ಮತ್ತು ವಿಚಾರಗಳ ರೂಪದಲ್ಲಿ ಸುತ್ತವಾಗಿ ಇಲ್ಲಿ ಸಂವಹನ ಅಂತ ಕಾಣಿಸ್ಕೊಳ್ತದೆ. ಒಟ್ಟಾರೆ ಸಂವಹನ ಮುಖ್ಯವಾಗಿ 3 ವಿಧಗಳಲ್ಲಿ ಕಾಣಿಸ್ಕೊಳ್ತದೆ ಅಂತೇಳಿ ನಾವು ಹೇಳಬಹುದು. ಅದೇ ರೀತಿ ಸಾಮಾಜಿಕ ಪ್ರಕ್ರಿಯೆಗಳು ಅಥವಾ ಪ್ರಕ್ರಿಯೆ ಅರ್ಥ ಮತ್ತು ವ್ಯಾಖ್ಯಾನ ಅಂದರೆ ಇಲ್ಲಿ ಸಾಮಾಜಿಕ ಅಂತಃಕ್ರಿಯೆ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ಇವೆರಡು ಅವಳಿ ಪರಿಕಲ್ಪನೆಗಳು. ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಒಂದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮತ್ತೊಂದು ತಿಳ್ಕೊಳ್ಳೇಬೇಕು. ಈಗ ಉದಾಹರಣೆ ಹೇಳಿ, ಸಾಮಾಜಿಕ ಅಂತಃಕ್ರಿಯೆ ಅಂದ್ರೇನು? ಇಬ್ಬರು ಇಲ್ಲವೇ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕ್ರಿಯೆಯಲ್ಲಿ ತೊಡಗಿದಾಗ ಅವರ ಕ್ರಿಯೆಗೆ ಪ್ರತಿಕ್ರಿಯೆ ತೋರುವುದನ್ನೇ ಸಾಮಾಜಿಕ ಅಂತಃಕ್ರಿಯೆ ಅಂತ ಹೇಳ್ತೀವಿ. ಸಾಮಾಜಿಕ ಅಂತಃಕ್ರಿಯೆ ಏರ್ಪಡುವಂಥ ವಿಶಿಷ್ಟ ವಿಧಾನಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಸರಳವಾಗಿ ಅರ್ಥೈಸ್ತೇವೆ. ಹಾಗಾದರೆ ಒಂದಿಲ್ಲದೆ ಮತ್ತೊಂದು ಜರುಗಲ್ಲ. ಇವೆರಡು ಪರಸ್ಪರ ಪೂರಕವಾದ 2 ಪರಿಕಲ್ಪನೆಗಳು ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ ಸಾಮಾಜಿಕ ಪ್ರಕ್ರಿಯೆಗಳ ಬಗೆಗೂ ಸತ್ವಾಗಿ ಅನೇಕರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತಹ ವ್ಯಾಖ್ಯಾನಗಳಲ್ಲಿ ಇಲ್ಲಿ ಕೆಲವು ಪ್ರಮುಖವಾದ ವ್ಯಾಖ್ಯಾನಗಳನ್ನು ಮಾತ್ರ ನಾವು ಇಲ್ಲಿ ನೋಡ್ತಾ ಇದ್ವಿ. ಮೆಕ್ಹಾರನ್ ಮತ್ತು ಪೇಜ್ಬರ್ಡ್, A.W. ಗ್ರೀನ್ ಎನ್ನುವಂಥ ಸಮಾಜಶಾಸ್ತ್ರಜ್ಞರು ಅತ್ಯಂತ ಸರಳವಾದ ಮಾತಿನಲ್ಲಿ ಈ ಸಾಮಾಜಿಕ ಪ್ರಕ್ರಿಯೆಯನ್ನು ಕುರಿತು ಹಿಂಗೆ ವ್ಯಾಖ್ಯಾನ ನೀಡ್ತಾರೆ. A.W. ಗ್ರೀನ್ ಅವರ ಪ್ರಕಾರ ಸಾಮಾಜಿಕ ಅಂತಃಕ್ರಿಯೆಯಲ್ಲಿ ಏರ್ಪಡುವ ವಿಶಿಷ್ಟ ವಿಧಾನಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವರು. ಅಂದರೆ ಸಾಮಾಜಿಕ ಅಂತಃಕ್ರಿಯೆ ಯಾವ ರೂಪಗಳಲ್ಲಿ ಕಾಣಿಸ್ತದಲ್ಲ ಆ ರೂಪಗಳನ್ನೇ ಇವರೇನಂತ ಕರಿತಾ ಇದ್ದಾರೆ? ಸಾಮಾಜಿಕ ಪ್ರಕ್ರಿಯೆಗಳನ್ನು ಕರೀತಾ ಇದ್ದಾರೆ. ಹಾಗಾದರೆ ಸಾಮಾಜಿಕ ಅಂತಃಕ್ರಿಯೆಯು ಏರ್ಪಡುವಂಥ ವಿಶಿಷ್ಟ ವಿಧಾನಗಳನ್ನು A.W. ಗ್ರೀನ್ ಏನಂತ ಇದ್ದಾನೆ? ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೀತಾ ಇದ್ದಾನೆ. ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಸರ್ಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಾಂಗೀಕರಣ, ಹೀಗೆ ಯಾವುದೇ ರೂಪದಲ್ಲಿ ಅಂತರ್ಕ್ರಿಯೆ ಏರ್ಪಡುವುದು. ಆ ಅಂತರ್ಕ್ರಿಯೆ ಏರ್ಪಡುವಂಥ ವಿಶಿಷ್ಟ ವಿಧಾನಗಳಿಗೆ A.W. ಗ್ರೀನ್ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೀತಾ ಇದ್ದಾನೆ. ಅದೇ ರೀತಿ ಹಾರ್ಟನ್ ಮತ್ತು ಹಂಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಕೂಡ ಇನ್ನೂ ಸರಳವಾದ ಮಾತಿನಲ್ಲಿ ಸಾಮಾಜಿಕ ಪ್ರಕ್ರಿಯೆಯನ್ನು ಕುರಿತು ಹೀಗೆ ವ್ಯಾಖ್ಯಾನ ನೀಡ್ತಾರೆ. ಹಾರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಸಾಮಾಜಿಕ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪುನರಾವರ್ತಿತ ಸ್ವರೂಪದ ವರ್ತನೆಯ ವಿಧಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವರು. ಯಾರು? ಹಾರ್ಟನ್ ಮತ್ತು ಹಂಟ್ ಅವರು ಹೇಳುವಂತೆ ಏನಂತ ಇದ್ದಾರೆ?
ನಮ್ಮ ಸಾಮಾಜಿಕ ಜೀವನದಲ್ಲಿ ಅಂದರೆ ಸಾಮಾಜಿಕ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಏನಂತಾರೆ ಸಾಮಾನ್ಯವಾಗಿ ಕಂಡುಬರುವ ಮತ್ತು ಪುನರಾವರ್ತಿತ ಸ್ವರೂಪದ ವರ್ತನೆಯ ವಿಧಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವರು. ಉದಾಹರಣೆಗೆ ನಿಮ್ಮ ಮನೆಯೊಳಗೆ ಬೆಳಗ್ಗೆ ಎದ್ದ ತಕ್ಷಣ ಪರಸ್ಪರ ಒಬ್ರಿಗೊಬ್ರು ಭೇಟಿಯಾದಾಗ ಸಂತೋಷವನ್ನು ವ್ಯಕ್ತಪಡಿಸ್ತೀರಿ, ಒಂದು ಕೂಡಿ ಕೆಲಸ ಮಾಡ್ತೀರಿ, ಸಹಕಾರ ಮನೋಭಾವನೆ ವ್ಯಕ್ತ. ಅವಾಗ ಒಬ್ರಿಗೊಬ್ರು ಸಣ್ಣ ಪುಟ್ಟ ಕಾರಣಕ್ಕಾಗಿ ಜಗಳ ಬಂದಾಗ ಕಲಹದಲ್ಲಿ ತೊಡಗ್ತೀರಿ, ಒಬ್ರಿಗೊಬ್ರು ಕುಸ್ತಿ ಹಿಡಿತಾ ಇರ್ತಾರೆ ಮನೆಯೊಳಗೆ, ನನಗದು ಬೇಕು ನನಗಿದು ಬೇಕಂತ. ಹೀಗೆ ಸ್ವರೂಪದಲ್ಲಿ ಸ್ಪರ್ಧೆ ಪಡ್ತಾ ಇರ್ತೀರಿ, ಸಂಘರ್ಷ ಮಾಡ್ತೀರಿ, ಕೊನೆಗೆ ಹೊಂದಾಣಿಕೆಯಿಂದ ಜೀವನ ಕಳ್ತೀರಿ. ಹಿಂಗೆ ಬೆಳಗ್ಗೆ ಅಂತ ಹಿಡ್ಕೊಂಡು ರಾತ್ರಿ ಮಲಗುವಾಗ ಒಂದಿಲ್ಲ ಒಂದು ರೂಪದೊಳಗೆ ನೀವು ಅಂತರ್ಕ್ರಿಯೆಗೆ ತೊಡಗಿರ್ತೀರಿ, ಅಂದರೆ ಸಾಮಾಜಿಕ ಪ್ರಕ್ರಿಯೆಗೆ ತೊಡಗಿರ್ತೀರಿ. ಸಹಕಾರ ರೂಪದಲ್ಲಿ ಒಂದು ಗುಡಿ ಕಾರ್ಯ ಮಾಡುವ ರೂಪದೊಳಗಿರ್ಬೋದು, ಒಬ್ರಿಗೊಬ್ರು ಪೈಪೋಟಿ ಮಾಡುವಂಥದ್ದಿರ್ಬೋದು, ಇಲ್ಲವೇ ಜಗಳ ಮಾಡುವಂಥದ್ದಿರ್ಬೋದು, ಇಲ್ಲವೇ ಜಗಳವನ್ನು ಮರೆತು ಮತ್ತು ಒಂದು ಗುಡಿ ಜೀವಿಸುವಂಥದ್ದಿರ್ಬೋದು. ಹೀಗೆ ಯಾವುದೇ ಸ್ವರೂಪದಲ್ಲಿ ಪುನರಾವರ್ತಿತ ಸ್ವರೂಪದ ವರ್ತನೆ ವಿಧಗಳಿದ್ದು ಅಂದರೆ ಅಂತಹ ಪುನರಾವರ್ತಿತ ಸ್ವರೂಪದ ವರ್ತನೆ ವಿಧಗಳಿಗೆ ಆಟನ್ ಮತ್ತು ಹಂಟವರು ಏನಂತ ಕರೀತಾ ಇದ್ದಾರೆ, ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೀತಾ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ಸಾಮಾಜಿಕ ಅಂತಃಕ್ರಿಯೆಯು ಏರ್ಪಡುವಂತಹ ವಿಶಿಷ್ಟ ರೂಪಗಳಿಗೆ, ವಿಶಿಷ್ಟ ವಿಧಾನಗಳಿಗೆ ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಅತ್ಯಂತ ಸರಳವಾಗಿ ಹೇಳಬಹುದು. ಒಮ್ಮೊಮ್ಮೆ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು ಪ್ರಶ್ನೆ ಕೇಳ್ತಾ ಇರ್ತಾನೆ, ಸಾಮಾಜಿಕ ಪ್ರಕ್ರಿಯೆಗಳು ಎಂದರೇನು ಅಂತ ಕೇಳ್ತಾ ಇರ್ತಾನೆ. ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು? ಒಬ್ಬರು ಕ್ರಿಯೆಯಲ್ಲಿ ತೊಡಗಿದಾಗ ಅವರ ಕ್ರಿಯೆಗೆ ಪ್ರತಿಕ್ರಿಯೆ ತೋರುವುದನ್ನೇ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಇಲ್ಲವೇ ಜನರು ಕ್ರಿಯೆಗಳಲ್ಲಿ ತೊಡಗಿದಾಗ ಅವರ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ತೋರುವುದನ್ನೇ ಸಾಮಾಜಿಕ ಅಂತರ್ಕ್ರಿಯೆ ಎನ್ನುವರು. ಅದೇ ರೀತಿ ಸಾಮಾಜಿಕ ಪ್ರಕ್ರಿಯೆಗಳೇನು? AW ಗ್ರೀನ್ ಅವರ ಪ್ರಕಾರ ಸಾಮಾಜಿಕ ಅಂತಃಕ್ರಿಯೆಯು ಏರ್ಪಡುವ ವಿಶಿಷ್ಟ ವಿಧಾನಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಎನ್ನುವರು. ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ವಿಧಾನಗಳ ಬಗೆಗೆ, ರೂಪಗಳ ಬಗೆಗೆ ಅಥವಾ ವಿಧಗಳ ಬಗೆಗೆ ಶಾಸ್ತ್ರಜ್ಞರಲ್ಲಿ ಒಮ್ಮತ ಅಭಿಪ್ರಾಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಾಮಾಜಿಕ ಅಂತರ್ಕ್ರಿಯೆ 100, 200, 500, 600 ಅಂತೇಳಿ ಈ ರೂಪದಲ್ಲಿ ಕಂಡುಬರ್ತದೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದರೆ ನಾವಿಲ್ಲೇ ಮುಖ್ಯವಾಗಿ ಪಾರ್ಕ್ ಮತ್ತು ಬರ್ಗೆಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಅಂತರ್ಕ್ರಿಯೆಯು ಮುಖ್ಯವಾಗಿ 5 ರೂಪಗಳಲ್ಲಿ ಕಂಡುಬರ್ತದೆ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಸಾಮಾಜಿಕ ಅಂತರ್ಕ್ರಿಯೆ ಏರ್ಪಡುವಂಥ ವಿಶಿಷ್ಟ ವಿಧಾನಗಳು ಅಥವಾ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳು ಅಥವಾ ರೂಪಗಳು ಯಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಹಕಾರ, ಎರಡನೇದು ಸ್ಪರ್ಧೆ, ಮೂರನೇದು ಸಂಘರ್ಷ ಘರ್ಷಣೆ, ನಾಲ್ಕನೇದು ಹೊಂದಾಣಿಕೆ ಮತ್ತು ಐದನೇದು ಸ್ವಾಂಗೀಕರಣ. ಇವುಗಳನ್ನೇ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಮಾಜಿಕ ಅಂತಃಕ್ರಿಯೆಯು ಮುಖ್ಯವಾಗಿ 5 ರೂಪಗಳಲ್ಲಿ ಕಂಡುಬರ್ತದೆ ಅಂತೇಳಿ ಪಾರ್ಕ್ ಮತ್ತು ಬರ್ಗೆಸ್ ಅವರು ಅಭಿಪ್ರಾಯ ಪಡ್ತಾರೆ. ಈ ರೀತಿಯ ಸಾಮಾಜಿಕ ಅಂತಃಕ್ರಿಯೆಯು ಏರ್ಪಡುವಂತಹ ವಿಶಿಷ್ಟ ವಿಧಾನಗಳನ್ನೇ ನಾವೇನು ಕರೀಬಹುದು? ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರೆಯಬಹುದು. ಒಟ್ಟಾರೆಗೆ ನಾವು ಈ ಅಧ್ಯಾಯದೊಳಗ ಇಲ್ಲಿ ನಾವು ಮುಖ್ಯವಾಗಿ ವಿಷಯ ಬರ್ತಾ ಇದ್ವಿ. ಪಾರ್ಕ್ ಮತ್ತು ಬರ್ಗೆಸ್ ಅವರು ಅಭಿಪ್ರಾಯ ಪಡುವಂತೆ ಸಾಮಾಜಿಕ ಅಂತರ್ಕ್ರಿಯೆಯು ಮುಖ್ಯವಾಗಿ 5 ರೂಪಗಳಲ್ಲಿ ಕಂಡುಬರುತ್ತದೆ. ಆ 5 ರೂಪಗಳು ಯಾವ ಅಂತ ಹೇಳಿದ್ರೆ, ಮೊದಲನೇದು ಸಹಕಾರ, ಎರಡನೇದು ಸ್ಪರ್ಧೆ, ಮೂರನೇದು ಸಂಘರ್ಷ, ನಾಲ್ಕನೇದು ಹೊಂದಾಣಿಕೆ ಮತ್ತು ಐದನೇದು ಸ್ವಾಂಗೀಕರಣ. ಇವುಗಳ ಬಗೆಗೆ ನಾವು ವಿವರವಾಗಿ ಅಧ್ಯಯನ ಮಾಡ್ತಾ ಹೋಗಬೇಕಾಗಿದೆ. ಒಂದೊಂದೇ ಪ್ರಕ್ರಿಯೆಯನ್ನು ಕುರಿತು ಅವುಗಳ ಅರ್ಥ, ವ್ಯಾಖ್ಯಾನ, ಅವುಗಳ ಒಂದು ಸ್ವರೂಪ, ಲಕ್ಷಣಗಳು, ಅವುಗಳ ಮಹತ್ವ ಮತ್ತು ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಕಾರಗಳ ಬಗೆಗೆ ನಾವಿಲ್ಲಿ ವಿವರವಾಗಿ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸ್ನೊಳಗೆ ಏನೇನು ತಿಳ್ಕೊಂಡ್ಬೇಕಾದ್ರೆ, ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು, ಸಾಮಾಜಿಕ ಅಂತರ್ಕ್ರಿಯೆ ಇಲ್ದೇ ಸಮೂಹ ಅಥವಾ ಸಮಾಜ ಜನ್ಮ ತಾಳಲಾರದು. ಹಾಗಾದರೆ ಸಾಮಾಜಿಕ ಅಂತರ್ಕ್ರಿಯೆ ಎನ್ನುವಂಥದ್ದು ಸಮೂಹದ ಇಲ್ಲ ಸಮಾಜದ ಒಂದು ಜೀವಂತಿಕೆಯ ಲಕ್ಷಣ ಆಗಿದೆ ಅಂತೇಳಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಬರೀ ವ್ಯಕ್ತಿಗಳು ಇದ್ದ ಮಾತ್ರಕ್ಕೆ ಸಮೂಹ ಅಥವಾ ಸಮಾಜ ಅನ್ನುವಂಥದ್ದು ಜನ್ಮ ತಾಳಲಾರದು. ಅವರು ಪರಸ್ಪರ ಒಡನಾಟದಲ್ಲಿ ತೊಡಗಿರಬೇಕು, ಕ್ರಿಯೆ ಪ್ರಕ್ರಿಯೆಯಲ್ಲಿ ತೊಡಗಬೇಕು, ಇಲ್ಲವೇ ಚರ್ಚೆಯಲ್ಲಿ ಭಾಗವಹಿಸಬೇಕು, ಪರಸ್ಪರ ಪೈಪೋಟಿಯಲ್ಲಿ ತೊಡಗಬೇಕು, ಇಲ್ಲವೇ ಜಗಳ ಕಾಯಬೇಕು, ಇಲ್ಲವೇ ಹೊಂದಿಕೊಂಡು ಜೀವನ
ಕಳೀತಾ ಇರಬೇಕು, ಇಲ್ಲಿ ಒಂದು ಕೂಡಿ ಕಾರ್ಯವನ್ನು ಮಾಡ್ತಾ ಇರಬೇಕು. ಹೀಗೆ ಯಾವುದೇ ಸ್ವರೂಪದಲ್ಲಿ ಅವರು ಕ್ರಿಯೆಯಲ್ಲಿ ತೊಡಗಿದಾಗ ಅವರ ಕ್ರಿಯೆಗೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರಬೇಕು. ಅಂದಾಗ ಮಾತ್ರ ಅಲ್ಲಿ ಸಾಮಾಜಿಕ ಅಂತರ್ಕ್ರಿಯೆ ಎಂಬುದು ಏರ್ಪಡ್ತದೆ. ಇಂಥ ಸಾಮಾಜಿಕ ಅಂತರ್ಕ್ರಿಯೆ ಮೂಲಕ ಜನರು ಪರಸ್ಪರ ಹತ್ತಿರ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವ್ಯಕ್ತಿಗಳನ್ನ, ಸಮೂಹ, ಸಮಾಜವನ್ನ ಹತ್ತಿರ ಬರುವುದಕ್ಕೆ ಮತ್ತು ಬೆಸೆಯುವಂತ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತದೆ. ಯಾವುದು? ಸಾಮಾಜಿಕ ಅಂತರ್ಕ್ರಿಯೆ ಒಂದು ಸಮೂಹಗಳನ್ನ, ವ್ಯಕ್ತಿಗಳನ್ನ, ಸಮಾಜವನ್ನ ಬೆಸೆಯುವಂತ ಒಂದು ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಇನ್ನು ಸಾಮಾಜಿಕ ಅಂತರ್ಕ್ರಿಯೆ ಜರುಗಬೇಕಾದ್ರೆ ಎರಡು ಮುಖ್ಯ ಅಂಶಗಳು ಅವಶ್ಯ. ಒಂದನೇದು ಸಂಪರ್ಕ, ಎರಡನೇದು ಸಂವಹನ. ಇವೆಲ್ಲದಾಗ ಮಾತ್ರ ಸಾಮಾಜಿಕ ಅಂತರ್ಕ್ರಿಯೆ ಅಂತದ್ದು ಏರ್ಪಡ್ತದೆ ಅಥವಾ ಜರುಗುತ್ತದೆ. ಇನ್ನು ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದ್ರೇನು? ಸಾಮಾಜಿಕ ಅಂತರ್ಕ್ರಿಯೆಯು ಏರ್ಪಡುವಂಥ ವಿಶಿಷ್ಟ ಜ್ಞಾನಗಳಿಗೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಮುಖ್ಯವಾಗಿ ಈ ಸಾಮಾಜಿಕ ಪ್ರಕ್ರಿಯೆಗಳ ಪಾಠ ಮತ್ತು ಬರ್ದೇಸ್ ಅವರು ಹೇಳುವಂತೆ 5 ಪ್ರಕಾರಗಳಿದ್ದಾವೆ ಅಥವಾ ವಿಧಗಳಿದ್ದಾವೆ. ಆ 5 ವಿಧಗಳು ಯಾವುದು ಹೇಳಿದ್ರೆ, ಒಂದು ಸಹಕಾರ, 2 ಸ್ಪರ್ಧೆ, 3 ಸಂಘರ್ಷ, 4 ಹೊಂದಾಣಿಕೆ ಮತ್ತು 5 ಸ್ವಾಂಗೀಕರಣ. ಈ 5 ಪ್ರಕ್ರಿಯೆಗಳ ಬಗ್ಗೆ ನಾವು ವಿವರವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಹಕಾರ. ಅದರ ಅರ್ಥ, ವ್ಯಾಖ್ಯಾನ, ಸ್ವರೂಪ, ಲಕ್ಷಣಗಳು ಮತ್ತು ಸಹಕಾರದ ಪ್ರಕಾರಗಳು ಮತ್ತು ಸಹಕಾರದ ಮಹತ್ವದ ಬಗೆಗೆ ನಾವು ಮುಂದಿನ ವಿಡಿಯೋದೊಳಗೆ ವಿವರವಾಗಿ ತಿಳ್ಕೊಳ್ಳೋಣ. ಹಾಗಾಗಿ ವಿದ್ಯಾರ್ಥಿಗಳ ಇದರ ಮೇಲೆ 1 ಅಂಕ, 2 ಅಂಕ, ಇಲ್ಲಿ 5 ಅಂಕದ ಪ್ರಶ್ನೆ ಬಂದಿದೆ. ಸಾಮಾಜಿಕ ಪ್ರಕ್ರಿಯೆ ವಿಧಾನಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ 5 ಪ್ರಕ್ರಿಯೆಗಳ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗ್ತದೆ. ಇದರಲ್ಲಿ 1 ಅಂಕ ಕೇಳಬಹುದು, 2 ಅಂಕಕ್ಕೂ ಈ ಪ್ರಶ್ನೆ ಬಂದೇ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಇದ್ರ ಮೇಲೆ ಏನೂ ಇಲ್ಲ ಅಂದರೂ ಕನಿಷ್ಠ 2 ಅಂಕದಾದರೂ ಒಂದು ಪ್ರಶ್ನೆ ಬಂದೇ ಬರ್ತದೆ. 1 ಅಂಕ ಇಲ್ಲ 2 ಅಂಕದ್ದು ಪ್ರಶ್ನೆ ಬಂದೇ ಬರ್ತದೆ. ಹಾಗಾಗಿ ಅದನ್ನು ಕೂಡ ವಿದ್ಯಾರ್ಥಿಗಳು ಹೆಚ್ಚು ಲಕ್ಷ್ಯ ವಹಿಸಿ ವಿಡಿಯೋ ಕೇಳೋದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನೀವು ರೆಫರ್ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮಗೆ ಒಂದು ಸೂಚನೆಯನ್ನು ಕೊಡ್ತಾ ಮುಂದಿನ ವಿಡಿಯೋದೊಳಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.